ಓಪನ್ ಕಿಚನ್ ಇದ್ರೆ ಅಲ್ಲಿ ಹೆಂಗಸರ ಹಿಡಿತಾ ಇರಲ್ಲ, ಅಂದ್ರೆ ಕಂಟ್ರೋಲಿಂಗ್ ಇರಲ್ಲ ಅಂತ. ನಮಗೆ ಗಂಡಸರಿಗೆ ಗಂಡಸರಿಗೆ ಕಂಟ್ರೋಲಿಂಗ್ ಇರಲ್ಲ. ಯಾಕೆ? ತುಂಬಾ ದೊಡ್ಡ ದೊಡ್ಡವ್ರನ್ನ ಸಿನಿಮಾ ನಟರು ಯಾರನ್ನ ನೋಡಿದೀನಿ, ಹ್ಮ್. ಅವರ ಮನೆಯ ಗುಟ್ಟುಗಳೆಲ್ಲ ಆಚೆಗೆ ಬರ್ತವೆ, ಹ್ಮ್. ಪಬ್ಲಿಕ್ ಆಗ್ತವೆ. ಹ್ಮ್. ಇದೊಂದು ಗೌರವ, ಇದೊಂದು ದೇವಾಲಯ ಇದ್ದಂಗೆ. ಹ್ಮ್. ಮನೆಯೇ ಅಡಿಗೆ ಮನೆನೇ ನಮ್ಗೆ ಹಾಸ್ಪಿಟ್ಲು. ಹಳೆ ಕಾಲದಲ್ಲಿ ಗೊತ್ತಾ ನಿಮ್ಗೆ, ಅಡಿಗೆ ಮನೆ ಸರಿ ಇಲ್ಲ ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗೋದು ಗ್ಯಾರಂಟಿ. Okay. ಇದು ದೇವಾಲಯ ಇದ್ದಂಗೆ, ಇದನ್ನು ಸರಿಯಾಗಿ ಮಾಡ್ಕೊಳ್ಳಿ. ಓಕೆ, ಮೈನೆ ಚಂಡೆ ವೀಕ್ಷಕರೇ ನಮಸ್ಕಾರ. ಇವತ್ತೊಂದು ವಾಸು ಸರ್ ಜೊತೆ ಇವತ್ತೊಂದು ಕಿಚನ್ ಬಗ್ಗೆ ಒಂದು ನಾಲೆಡ್ಜ್ ತಗೊಳ್ಳೋಣ. ಕಿಚನ್ ಯಾವ ಮೂಲೆಯಲ್ಲಿ ನಿಲ್ಲಿಸ್ಬೇಕು ಮನೇಲಿ, ಮತ್ತೆ ನಿಮಗೆ ಸಿಂಕ್ ಯಾವ ಜಾಗದಲ್ಲಿ ಇರಬೇಕು, ಆಮೇಲೆ ಗ್ಯಾಸ್ ಎಲ್ಲಿ ಇಡಬೇಕು, ಸ್ಟವ್ ಎಲ್ಲಿ ಇಡಬೇಕು, ಎಲ್ಲ ಒಂದು ಕನ್ಫ್ಯೂಸ್ ಇರುತ್ತೆ. ಅದೇ ಸರ್ ವಾಸು ಸರ್ ಹೇಳ್ತಾರೆ. ವಾಸು ಸರ್ ನಮಸ್ತೆ. ತುಂಬಾ ಜನಗಳಿಗೆ ಒಂದು ಕಿಚನ್ಗೆ ಗಂಡಸರಿಗಿಂತ ಹೆಣ್ಮಕ್ಳು ಅಲ್ಲೇ ಇರೋದ್ರಿಂದ ದಿನದಲ್ಲಿ 12 ಅವರಲ್ಲಿ ಒಂದು ಹೆಚ್ಚು ಕಮ್ಮಿ 6 ಅವರ್ 7 ಅವರ್ ಅಲ್ಲೇ ಇರೋದ್ರಿಂದ ಯಾವ್ಯಾವ ಮೂಲೆಯಲ್ಲಿ ಎಲ್ಲೆಲ್ಲಿ ಇರಬೇಕು, ಇಲ್ಲಾಂದ್ರೆ ಗಂಡನ ಮುಂದೆ ಮಕ್ಳ ಮುಂದೆ ಯಾವಾಗ್ಲೂ ಕಿರಿಕು ಪಾತ್ರೆ ಸೌಂಡ್ ಬಂದೇ ಇರುತ್ತೆ. ಈ ಕಿಚನ್ ಬಗ್ಗೆ ಒಂದು ಐಡಿಯಾ ಕೊಟ್ಬಿಡಿ, ಅದ್ ಯಾವ ಮೂಲೆಯಲ್ಲಿ ಇರ್ಬೇಕು ಏನು ಅದ್ರ ಬಗ್ಗೆ ಎಲ್ಲ. ಈಗ ಕಿಚನ್ ಬಗ್ಗೆ ತಂದ್ಕೊಳ್ಳಿ. ಈಗ ಮನೆ ಓಕೆ, ಇದರಲ್ಲೇ ಮನೆ, ಇದೇ ಕಿಚನ್, ಇದು ಈಸ್ಟ್, ಓಕೆ, ಇದು ನಾರ್ತ್, ಓಕೆನಾ? ಈಸ್ಟ್ ಅಲ್ಲಿ ಕಿಚನ್ ಇಲ್ಲೇ ಈಸ್ಟ್ ಫೇಸ್ ಅಂದ್ಕೊಳ್ಳಿ. ಇಲ್ಲಿ ಇರುತ್ತೆ ಡೋರು, ಇಲ್ಲಿ ಡೋರ್ ಬರುತ್ತೆ ಕಿಚನ್ ಹಾಲಿಂದ. ಇದು ಒಂದು ಕಲ್ಲಿರುತ್ತೆ, ಫುಲ್ ಒಂದು ಸ್ಲಾಬ್ ಇರುತ್ತೆ. ಸೊ ಎಲ್ಲರೂ ಮಾಡೋದು ಇಲ್ಲೇ, ಇಲ್ಲಿ ಮಾಡ್ಬಿಟ್ಟು ಇದು ಸ್ಟವ್ ಇಟ್ಕೊಂತಾರೆ. ಓಕೆನಾ? ಇಲ್ಲಿ ಸ್ಟವ್, ಇಲ್ಲಿ ಸಿಂಕ್ ಇರುತ್ತೆ, ವಾಟರ್ ಹೊಳೆ ಇರುತ್ತೆ. ಓಕೆ, ಇದೆಲ್ಲ ಮಿಕ್ಕಿದ ಸಾಮಾನು ಅದು ಇಟ್ಕೊಂತಾರೆ. ಸೊ ಅಡಿಗೆ ಮನೆಯಲ್ಲಿ ಕಂಪಲ್ಸರಿ ಇಲ್ಲಿ ಡೋರ್ ಇರಲೇಬೇಕು. ಪೂರ್ವಕ್ಕೆ ಎಲ್ಲರೂ ಏನ್ ಮಾಡ್ತಾವ್ರ, ಈಗ ಅದೇನೋ ಹೋಲ್ ಮಾಡ್ಬಿಟ್ಟು ಚಿಮ್ನಿ ಅಂತ ಇದಾರೆ. ಚಿಮ್ನಿ ತಗೊಂಡ್ರೆ ನೀವು ಹಾಸ್ಪಿಟ್ಲ್ ಹೋಗ್ಲೇಬೇಕಾಗತ್ತೆ. ಯಾಕಂದ್ರೆ ಇದ್ರ ಎನರ್ಜಿ, ಪೂರ್ವದ ಎನರ್ಜಿ ಮನೆಗೆ ಬಂದ್ರೆ ಇಲ್ಲಿ ಗಾಳಿ ಬಂದಾಗ ಇಲ್ಲಿ ಕೂಲ್ ಆಗ್ತದೆ. ಈ ಅಗ್ನಿಮೂಲ ಯಾವಾಗ್ಲೂ ಹೀಟ್ ಇರುತ್ತೆ ಈ ಪ್ಲೇಸು ಸಿಕ್ಕಾಬಟ್ಟೆ. ಯಾಕಂದ್ರೆ ಅಲ್ಲಿ ಬೆಂಕಿ ಉರಿದು ಹೀಟ್ ಇರುತ್ತೆ. ಇಲ್ಲಿ ಡೋರ್ ಕೊಟ್ಟಿಲ್ಲ ಅಂದ್ರೆ ನಾವು ಇಲ್ಲಿ ಡೋರ್ ಕೊಟ್ಟಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಬಿಲ್ ಕೊಡ್ಬೇಕಾಗತ್ತೆ. ಓಕೆ, ಕಂಪಲ್ಸರಿ ಇಲ್ಲಿ ಕೊಡ್ಬೇಕು. ದಕ್ಷಿಣದ ಎನರ್ಜಿ ಇಲ್ಲಾದ್ರೂ ಕೊಡ್ಬೋದು. ಇಲ್ಲಿ ಡೋರ್ ಕೊಡಕ್ಕಾಗಲ್ಲ ಬೆಂಗಳೂರಲ್ಲಿ. ಬಾಡಿಗೆ ಮನೆ ಕಿಟಕಿ ಕೊಡ್ಬೋದಾ? ಡೋರ್ ಇಲ್ಲ ಅಲ್ಲ ಸರ್, ಕಿಟಕಿ ಹೇಳಿದಲ್ಲಿ, ಇಲ್ಲಿ ಕಿಟಕಿ. ಈಗ ಇಲ್ಲಿ ಬೇಕಂದ್ರೆ ಡೋರ್, ಅಂದ್ರೆ ಇಲ್ಲಿ ಬೇಡ, ಇಲ್ಲಿ ಕಿಟಕಿ ಮಾಡ್ಬೇಕು. ಇಲ್ಲಿ ಡೋರ್ ಬರ್ಬೇಕು. ವೆಂಟಿಲೇಷನ್ ಆಚೆ ಇದ್ ಮಾಡ್ತಾರೆ. ಯುಟಿಲಿಟಿಗೆ ಇಲ್ಲೇ ಡೋರ್ ಬರ್ಬೇಕು. ಈ ಕಲ್ಲ ಆದ್ಮೇಲೆ ತುಂಬಾ ಜನ ಏನ್ ಮಾಡ್ತಾರೆ, ಇಲ್ಲಿ ಕೊಡ್ತಾವ್ರೆ ಡೋರ್. ಇಲ್ಲಿ ಅಟ್ಟ ಆಗತ್ತೆ ನಿಂತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಡೋರ್ ಕೊಡ್ತಾರೆ. ಸೊ ಅದರಿಂದ ಇಲ್ಲಿ ಅಡಿಗೆ ಮಾಡಿ, ಇಲ್ಲಿ ವಿಂಡೋ ಇದ್ರೆ ನಿಮ್ಗೆ ಫುಲ್ ಫಸ್ಟ್ ಕ್ಲಾಸ್ ಅದು. ಇಲ್ಲಿಂದ ಗಾಳಿ ಬರಬೇಕು, ಕ್ಲೀನ್ ಮಾಡ್ಬೇಕು. ಸೂರ್ಯ ಬರ್ಬೇಕು, ಕ್ಲೀನ್ ಮಾಡ್ಬೇಕು. ಗಾಳಿ ಅವನು ಕ್ಲೀನ್ ಮಾಡ್ತಾನೆ, ಸೂರ್ಯ ಕ್ಲೀನ್ ಮಾಡ್ತಾನೆ. ಇನ್ಯಾರು ಮಾಡ್ತಾರೆ ಅಡಿಗೆ ಮನೆ ವಾಸನೆ ಎಲ್ಲ? ಇನ್ನೇನೋ ಏನೋ ಹಾಕ್ತಿಯಲ್ಲಿ ಒಂದು ಮೀನಿಗೆ ಫ್ರೈ ಹಾಕ್ಬಿಟ್ರೆ ಮನೆ ಎಲ್ಲ ವಾಸನೆ ಬಂದ್ಬಿಡುತ್ತೆ. 5 ನಿಮಿಷಕ್ಕೆ ಇಲ್ಲಿ ಕಿಟಕಿ ತೆಗೆದ್ರೆ ಹಿಂಗೆ ಹೋಗ್ಬಿಡುತ್ತೆ ಆಚೆಗೆ. ಇಲ್ಲಾಂದ್ರೆ ರಾತ್ರಿ ಎಲ್ಲ ಅದೇ ವಾಸನೆ. ಆಮೇಲೆ ಇಲ್ಲಿ ಒಗ್ಗರಣೆ ಹಾಕಿದ್ರೆ ಮನೆಯಲ್ಲಿರೋರೆಲ್ಲರೂ ಕೆಮ್ತಾರೆ. ಇನ್ನು ಇಲ್ಲಿ ಒಗ್ಗರಣೆ ಹಾಕಿದ್ರೆ ಇಲ್ಲಿರೋ ಬೆಡ್ರೂಮ್ ಅಲ್ಲಿ ಇರೋನು ಕೆಮ್ತಾ ಇರ್ತಾನೆ. ಹೌದಾ? ಇಲ್ಲಿ ಮೆಣಸಿನಕಾಯಿ ಒಗ್ಗರಣೆ ಹಾಕಿದ್ರೆ ಇಲ್ಲಿ ಕೆಮ್ತಾನೆ. ಇಲ್ಲಿ ನೀವು ವಿಂಡೋಸ್ ಇದ್ರೆ ಆ ಕೆಮ್ಮೋದಿಲ್ಲ, ಸರ್ಕ್ಯುಲೇಷನ್ ಆಗ್ಬಿಡುತ್ತೆ. ಎಲ್ಲಾ ಮನೆಯಲ್ಲೂ ಕೇಳ್ತೀನಿ, ದಕ್ಷಿಣದ ಎನರ್ಜಿ ಇರಬೇಕು, ಇಲ್ಲೊಂದು ಕಿಟಕಿ ಇರಬೇಕು, ಪೂರ್ವ ಕಿಟಕಿ ಇರಬೇಕು ಕಂಪಲ್ಸರಿ. ಇಲ್ಲಿ ಇವೆರಡೂ ಇಲ್ಲ ಅಂದ್ರೆ ಆ ಮನೆ ಸ್ವಲ್ಪ ಅನಾರೋಗ್ಯದ ಸಮಸ್ಯೆಗಳು ಇಲ್ಲಿ ತುಂಬಾ ಜನ ಲೇಡೀಸ್ಗೆ. ಯಾಕಂದ್ರೆ ಅವರೇ ಜಾಸ್ತಿ ಇರೋದಿಲ್ಲಿ. ಓಕೆ, ಅದೇ ಉಸಿರು ಕಟ್ಟದಂಗೆ ಆಗುತ್ತೆ ಅಲ್ಲಿ. ಆಯ್ತಾ? ಇಲ್ಲಿ ನೀರ್ ಆಯ್ತಾ, ಇಲ್ಲಿ ನೀರ್ ಇರ್ತಾರೆ. ತುಂಬಾ ಜನ ನೀರ್ನ ಇಲ್ಲಿ ಇಡ್ತಾರೆ ಈ ಕಡೆ ಎಲ್ಲಾದ್ರೂ. ಇದು ಈ ರೂಮ್ಗೆ, ಈ ಕಿಚನ್ಗೆ ಇದು ನೈಋತ್ಯ. ಇಲ್ಲಿ ಗೋಡೆ ಬಂದಿರುತ್ತೆ, ಇದು ಬೆಳೆ ರೂಮ್ ಬರುತ್ತೆ. ನೈಋತ್ಯದಲ್ಲಿ ಈಗ ಡೋರ್ ಕೊಡ್ತಾರೆ ಆಚೆಗೆ. ಇದು ಕೊಡಬಾರ್ದು, ಇದು ರಾಂಗು, ಇದು ರೈಟ್. ಇಲ್ಲೇ ಕೊಡ್ಬೇಕು. ಓಕೆ, ಇಲ್ಲಿ ಸಿಂಕ್ ಕೊಡ್ತಾರೆ, ಇಲ್ಲಿ ಕೊಡಬಾರ್ದು. ಸಿಂಕ್ ಇಲ್ಲೇ ಬರ್ಬೇಕು. ಇದು ರೈಟ್. ಓಕೆನಾ? ಮತ್ತೆ ಕಬೋರ್ಡ್ಗಳು ಎಲ್ಲ ಮಾಡ್ಸ್ಕೊಳಕ್ಕೆ ಎಲ್ಲ ಪೂರ್ವದಲ್ಲಿ ಹಿಂಗ್ ಮಾಡ್ಕೊಂಡ್ಬಿಡ್ತಾರೆ ದೊಡ್ಡದಾಗಿ. ಇಲ್ಲಿ ಬೇಡ, ಎಲ್ಲ ಇಲ್ಲಿ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಫುಲ್ ಮಾಡ್ಕೊಳ್ಳಿ. ಓಕೆ, ಈ ಉತ್ತರದ ಗೋಡೆಗೆ ಪೂರ್ವದ ಗೋಡೆಗೆ ಆದಷ್ಟು ಕಮ್ಮಿ ಮಾಡಿ. ಏನ್ ಹಾಕೋಬೇಡಿ. ಇಲ್ಲೊಂದು ಫ್ರಿಡ್ಜ್ ಹಾಕೊಂಡಿರ್ತಾರೆ, ಇಲ್ಲಿ ಹಾಕೊಂಡಿರ್ತಾರೆ. ಫ್ರಿಡ್ಜ್ನ ನಾನೇನ್ ಮಾಡ್ತೀನಿ, ಇಲ್ಲಿ ಕೊಡ್ತೀನಿ. ಆಲ್ಮೋಸ್ಟ್ ಇಲ್ಲಿ ಕೊಡ್ತೀನಿ. ನೈಋತ್ಯ ಭಾರ ಜಾಸ್ತಿ ಅದು. ಇಲ್ಲಿರುತ್ತೆ ಫ್ರಿಡ್ಜ್. ಅದಿಲ್ಲ ಅಂದ್ರೂ ಓಕೆ, ಇದು ಸೆಕೆಂಡ್ ಪ್ಲೇಸ್, ವಾಯುವ್ಯದಲ್ಲಿ ಕೊಡ್ಬೋದು. ಇನ್ನೆಲ್ಲೂ ಕೊಡಬಾರ್ದು ಫ್ರಿಡ್ಜ್. ತುಂಬಾ ಜನ ಕೇಳೋದಲ್ಲ, ಇಲ್ಲೆಲ್ಲ ನೀವು ಸೆಲ್ಫ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ವೆಯ್ಟ್ ಇಟ್ಕೊಳ್ಳಿ. ಇಲ್ಲೂ ಎಲ್ಲ ವೆಯ್ಟ್ ಇಟ್ಕೊಳ್ಳಿ ಬೇಕಾರೆ. ಅಂದ್ರೆ ಇಲ್ಲಿ ಡೋರ್ ಇಲ್ಲ ಅಂದ್ರೆ ಇಲ್ಲಿ ವಿಂಡೋ ಆದ್ರೂ ಇರ್ಲೇಬೇಕು. ಈ ವಿಂಡೋ ಪ್ರತಿ ಮನೆಯಲ್ಲಿ ಇರ್ಬೇಕು.
ಇಲ್ಲಿ ಯಾವ ಮನೆಯಲ್ಲಿ ಇಲ್ಲ ಅನಾರೋಗ್ಯ ಸಮಸ್ಯೆ ಕಂಪಲ್ಸರಿ ಲೇಡೀಸ್ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ಮಧ್ಯದಲ್ಲಿ ಏನ್ ಇಡ್ಬೋದು? ಇಲ್ಲಿ ಸಿಂಕ್ ಅಲ್ಲ ಇಲ್ಲೂ ಮಾಡಿ. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ಡೋರ್ ಇಟ್ಟಿರ್ತಾರೆ. ಅಂದ್ರೆ ಈ ಸಿಂಕೋನೋ ಇಲ್ಲ ಸಿಂಕ್ ಪಕ್ಕದಲ್ಲೋ ಓಕೆ ಇಲ್ಲೆಲ್ಲಾದ್ರೂ ಈಗ ಡೋರ್ ಕೊಡ್ತಾರೆ. ಇಲ್ಲಿ ಡೋರ್ ಆಚೆ ಕೊಡಬಾರ್ದು, ಇದು ರಾಂಗು. ಇದರ ಪೂರ್ವದಲ್ಲಿ ಬಂದ್ರೆ ಈ ನಾರ್ತ್ ಈಸ್ಟ್ ಅಲ್ಲೇ ಹಾಲಲ್ಲೇ ಕೊಡ್ಬೇಕು. ಓಕೆ, ಪೂರ್ವದಲ್ಲಿ 2ನೇ ಡೋರ್ ಕೊಟ್ಟಿರೋ ಮನೆ ಉದ್ದಾರ ಆಗಲ್ಲ. ಒಂದೇ ಡೋರ್ ಇರ್ಬೇಕು, ಅದು ನಾರ್ತ್ ಈಸ್ಟ್ ಕಡೆ ಇರ್ಬೇಕು. ನಾರ್ತ್ ಈಸ್ಟ್ ಈ ಕಡೆನೂ ಇರಬಾರ್ದು. ಹಿಂಗ ಇಲ್ಲ, ಇದು ಸೌತ್, ಇದು ಸೌತ್ ಪ್ಲಸ್ ಇದು ಇದಿರ್ಬೋದು. ಅಡಿಗೆ ಮನೆಯಿಂದ ಆಚೆಗೆ ಇಲ್ಲಿ ಸ್ವಲ್ಪ ಯುಟಿಲಿಟಿ ಮಾಡ್ಕೊಂತಾರೆ. ಹಿಂಗೆ ಇದೆಲ್ಲ ಯುಟಿಲಿಟಿ ಇರುತ್ತೆ, ಇಲ್ಲಿ ಇಟ್ಕೋಬಹುದು. ಆಮೇಲೆ ಈ ಯುಟಿಲಿಟಿಯಲ್ಲೂ ಇಲ್ಲಿ ನೀರು ಯೂಸ್ ಮಾಡ್ತಾರೆ. ಬಟ್ಟೆ ಒಗೆಯೋದು ಎಲ್ಲ ಇಲ್ಲಿ ಮಾಡ್ತಾರೆ. ಇಲ್ಲಿ ಮಾಡಬಾರ್ದು, ಈ ಕಡೆ ಮಾಡ್ಕೋಬೇಕು. ಇಲ್ಲಿ ಯಾಕೆ ಮಾಡಬಾರ್ದು? ಇಲ್ಲಿ ಫುಲ್ ಅಗ್ನಿ ಮೂಲೆ ಆಗತ್ತಲ್ಲ ಸರ್. ಅಗ್ನಿ ಮೂಲೆ ಇದು ಇಲ್ಲಿ ಬೆಂಕಿ ಉರಿತಾ ಇದ್ರೆ ಇಲ್ಲೇ ನೀರ್ ಹಾಕಿದ್ರೆ ಹೆಂಗೆ? ಬೆಂಕಿ ನೀರು ಎಲ್ಲ ಅಪೋಸಿಟ್ ಅಲ್ವಾ? ಸೊ ಬೇಡ ಇದು. ಇಲ್ಲಿ ಏನಿದ್ರು ಡ್ರೈ ಏನಾದ್ರು ಪಾತ್ರೆ ಸಾಮಾನು ಒಣಗಿಸ್ಕೊಳಕ್ಕೆ ಅದು ಇದು ಆತರ ಮಾಡ್ಕೋಬಹುದು. ಇಲ್ಲಿ ಮಿಕ್ಸಿ ಆತರ ಏನಾದ್ರು ಇಟ್ಕೋಬಹುದು. ಇಲ್ಲ ಕೆಲವ್ರು ಏನ್ ಮಾಡ್ತಾರೆ, ಈ ಒಲೆ ಮೈಕ್ರೋವೇವ್ ಇಟ್ಕೋಬಹುದು. ಈ ಒಲೆನ ಸೌದೆ ಒಲೆ ಇಟ್ಕೊಂತಾರೆ ಕೆಲವ್ರು. ಸೌದೆ ಒಲೆ ಇಟ್ಕೋಬಹುದು. ಸೌದೆ ಒಲೆ ಇಲ್ಲಿ ಇಟ್ಕೋಬಹುದು. ತುಂಬಾ ಜನ ಕೇಳ್ತಾರೆ ಯುಟಿಲಿಟಿ ಸೌದೆ ಒಲೆ ಇಟ್ಕೋಬಹುದು ಅಂತ. ಇಟ್ಕೋಬಹುದು, ಇಲ್ಲಿ ಸೌದೆ ಒಲೆ ಮಾಡ್ತಾರೆ ಆಚೆ ಕಡೆ. ಸೊ ಇದು ಕರೆಕ್ಟ್. ಇಲ್ಲೇನಾದ್ರು ನೀವು ಇಟ್ಕೋಬಹುದು. ವಾಟರ್ದು ಏನಾದ್ರು ಸ್ವಲ್ಪ ಬಟ್ಟೆ ಒಗೆಯೋದು ಅವೆಲ್ಲ ಈ ಕಡೆ ಹಾಕೊಳ್ಳಿ, ಇಲ್ಲೇನೋ ಹಾಕ್ಬೇಡಿ ಮೂಲೆಯಲ್ಲಿ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಓಕೆನಾ? ಇದು ಕಿಚನ್ದು ಇನ್ನ ತುಂಬಾ ಇದಾವೆ. ಈಗ ಎಲ್ಲಾದ್ರೂ ಒಂದೇ ವಿಡಿಯೋದಲ್ಲಿ ಹೇಳಕ್ ಆಗಲ್ಲ ಅಲ್ವಾ? ನೋಡಿ, ಆರೋಗ್ಯವಾದ ಕಿಚನ್ ಅಂದ್ರೆ ಇಲ್ಲಿರ್ಬೇಕು ಎಂಟ್ರಿ. ಒಬ್ರು ಎಲ್ ಶೇಪ್ ಮಾಡ್ಕೊಂಡಿರ್ತಾರೆ. ಇದು ನೀವು ಮಾಮೂಲಿ ಒಂದ್ ಶೇಪ್ ಹೇಳಿದ್ರಿ, ಎಲ್ ಶೇಪ್ ಇರುತ್ತೆ, ಓಪನ್ ಇರುತ್ತೆ. ಓಪನ್ ಕಿಚನ್ ಹೇಳ್ತೀನಿ. ಈಗ ಓಪನ್ ಕಿಚನ್ ನೀವ್ ಹೇಳ್ತೀವಿ. ಓಪನ್ ಕಿಚನ್ ನೋಡಿ, ಹಿಂಗೆ ಗೋಡೆ ಇಲ್ಲ, ಇದು ಓಪನ್ ಕಿಚನ್. ಓಪನ್ ಕಿಚನ್ ಆಕ್ಚುಲಿ ಇರಬಾರ್ದು ಸುರೇಂದ್ರ ಅವ್ರೆ. ನಾನು ನೂರಾರು ಮನೆ ನೋಡಿದೀನಿ. ಓಪನ್ ಕಿಚನ್ ಇದ್ರೆ ಅಲ್ಲಿ ಹೆಂಗಸರ ಹಿಡಿತಾ ಇರಲ್ಲ, ಅಂದ್ರೆ ಕಂಟ್ರೋಲಿಂಗ್ ಇರಲ್ಲ ಅಂತ. ನಮಗೆ ಗಂಡಸರಿಗೆ ಕಂಟ್ರೋಲಿಂಗ್ ಯಾಕೆ ಅಂದ್ರೆ ಇದು ಓಪನ್ ಕಿಚನ್. ನಾವು ಇಲ್ಲಿ ಏನು ಅಡಿಗೆ ಮಾಡ್ತೀವೋ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ನಾವು ಇಲ್ಲಿ ಏನು ಮಲಗುತ್ತೀವೋ ನಾವು ಬೇರೆಯವ್ರಿಗೆ ಗೊತ್ತಾಗ. ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಸರ್ ಈಗ. ಓಪನ್ ಕಿಚನ್ ಎಲ್ ಶೇಪ್ ಗೊತ್ತಾಯ್ತಲ್ಲ ಸರ್. ಈಗ ಎಲ್ಲರೂ ಫ್ಯಾಷನ್ ಓಪನ್ ಕಿಚನ್ ಇರಬಾರ್ದು ಅಂತ ಹೇಳ್ತೀರಾ. ಎಲ್ ಶೇಪ್ ಅಲ್ಲ, ನಮ್ಮ ಮನೆಯ ಗುಟ್ಟನ್ನ ನಾವೇ ಬೀದಿಗೆ ಹೇಳ್ದಂಗೆ. ಎಲ್ಲಾ ಶ್ರೀಮಂತರ ಮನೆಯಲ್ಲೂ ನೀವು ಓಪನ್ ಕಿಚನ್ ಎಲ್ ಶೇಪ್ ಗೊತ್ತಲ್ಲ. ಹಾಲಲ್ಲಿ ಕುತ್ಕೊಂಡ್ರೆ ಕಿಚನ್ ಎಲ್ಲ ಕಾಣ್ಬೇಕು. ನಾನು ತುಂಬಾ ದೊಡ್ಡವ್ರನ್ನ ಸಿನಿಮಾ ನಟರು ಯಾರನ್ನ ನೋಡಿದೀನಿ. ಅವರ ಮನೆಯ ಗುಟ್ಟುಗಳೆಲ್ಲ ಆಚೆಗೆ ಬರ್ತವೆ, ಪಬ್ಲಿಕ್ ಆಗ್ತವೆ ಈ ತರ ಓಪನ್ ಕಿಚನ್. ನೀವು ರಹಸ್ಯ. ಅಕಸ್ಮಾತ್ ಓಪನ್ ಕಿಚನ್ ಬದಲು ಮುಂದಗಡೆ ಶೋಕೇಶ್ ಮಾಡಿಸ್ಬಿಟ್ಟು ಒಂದು ರಟ್ಟಲ್ಲಿ ಸ್ವಲ್ಪ ಒಂದ್ ಡೋರ್ ಇಟ್ಕೊಂಡ್ರೆ ನಡೆಯುತ್ತೆ. ನಾನು ಈ ಓಪನ್ ಕಿಚನ್ ಅವ್ರಿಗೆ ಹೇಳೋದೇನು, ಇಲ್ಲಿ ಜಾಸ್ತಿ ಅಡಿಗೆ ಮನೆಯಲ್ಲಿ ಅಡಿಗೆ ಉರಿಯಲ್ಲ, ಒಲೆ ಉರಿಯಲ್ಲ. ಒಲೆ ಯಾವಾಗ ನಿಮ್ಮ ಮನೆಗೆ ತಕ್ಕಂಗೆ ಒಲೆ ಉರಿತದೋ ಅವಾಗ್ಲೇ ವಾಸ್ತು ಬರೋದು. ನೀವು 1 ಎಕರೆಯಲ್ಲಿ ಮನೆ ಕಟ್ಟಿ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಅದು ವಾಸ್ತು ಬರಲ್ಲ. ನಿಮ್ ಮನುಷ್ಯರಿಗೆ ತಕ್ಕಂಗೆ ಮನೆ ಕಟ್ಕೋಬೇಕು. ತುಂಬಾ ಜನ ದುಡ್ಡಿದೆ ಅಂತ ಹೇಳ್ಬಿಟ್ಟು 5-5 ಕೋಟಿ ಮನೆ ಕಟ್ಕೊಂತಾರೆ. ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಮಕ್ಳೆಲ್ಲ ಫಾರಿನ್ ಇರ್ತಾರೆ. ಅವ್ರಿಗೆ ಆ ಮನೆ ಒಳ್ಳೇದ್ ಮಾಡಲ್ಲ. ಮನೆಯಲ್ಲಿ ಒಲೆ ಉರಿಬೇಕು ಚೆನ್ನಾಗಿ. ಮನೆ ಎಷ್ಟು ಅಗಲ ಉದ್ದ ಎಷ್ಟು ಹೈಟ್ ಇರ್ತದೋ ಅಷ್ಟು ಬೆಂಕಿ ಉರಿಬೇಕು. ಅಥವಾ ಬ್ಯಾಲೆನ್ಸಿಂಗ್ ಆಗ್ಬೇಕಲ್ಲ, ನೇಚರ್ ಬ್ಯಾಲೆನ್ಸಿಂಗ್. ಅವಾಗ ಇಲ್ಲಿ ಎಷ್ಟು ಜನ ಅಡಿಗೆ ಊಟ ಮಾಡ್ತಾರ ಮನೆಯಲ್ಲಿ ಅಷ್ಟು ಸಮೃದ್ಧಿ ಆಗಿರುತ್ತೆ ಮನೆ. ನೀವೆಲ್ಲ ಗಂಡ ಹೆಂಡತಿ ಇಬ್ಬರೇ ಬರೀ ಹೋಟ್ಲಲ್ಲಿ ತರ್ಸ್ಕೊಂಡ್ ತಿಂತೀವಿ ಅಂದ್ರೆ ಆ ಮನೆ ಸತ್ತೋಯ್ತು ವಾಸ್ತವಲ್ಲಿ. ಓಪನ್ ಕಿಚನ್ ಇರಬಾರ್ದು ಅಂತ ಈ ಕಡೆ ಎಲ್ಲ ಕ್ಲೋಸ್ ಆಯ್ತು. ಇಲ್ಲಿ ಒಂಥರ ಪ್ಲೈವುಡ್ ಶೀಟ್ ಅಲ್ಲಿ ಒಂಥರ ಶೋಕೇಶ್ ಅದೇನಾದ್ರು ಮಾಡ್ಕೊಂಡು ಎಂಟ್ರಿ ಕೊಡ್ಬೋದಾ? ನಾನು ಯಾರಿಗೂ ಕೊಡ್ತಾ ಇಲ್ಲ ಓಪನ್ ಕಿಚನ್. ನಾನು ಎಲ್ಲರಿಗೂ ಹೇಳ್ತಾ ಇದೀನಿ, ಪ್ರಾಬ್ಲಮ್ ಬರುತ್ತೆ. ಅಡಿಗೆ ಮನೆ ಸರಿ ಇಲ್ಲ ಅಂದ್ರೆ ನಿಧಾನಕ್ಕೆ ನಿಮ್ಮ ಆರೋಗ್ಯ ಸರಿ ಇರಲ್ಲ. ಆರೋಗ್ಯ ಕೆಟ್ಟೋಗುತ್ತೆ. ಹೊಟ್ಟೆ ಆಚೆ ತಿಂತೀವಿ, ಹೋಟ್ಲಲ್ಲಿ ತಿಂತಾ ಇರ್ತೀವಿ. ಹೋಟ್ಲ್ ತಿಂದ್ರೆ ಏನಾಗುತ್ತೆ, ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಯಾವಾಗ ಈ ಅಡಿಗೆ ಮನೆ ಯಾವಾಗ್ಲೂ 24 hours ಇಲ್ಲಿ ಉರಿತಾ ಇದ್ರೆ ನಾವು ಮನೆಯಲ್ಲೇ ಊಟ ಮಾಡ್ತಾ ಇರ್ತೀವಿ, ಆರೋಗ್ಯವಾಗಿರ್ತೀವಿ, ಚೆನ್ನಾಗಿರ್ತೀವಿ. ಯಾವಾಗ ಇದು ಓಪನ್ ಕಿಚನ್ ಆಯ್ತು, ಇಲ್ಲಿ ಒಲೆ ಉರಿಯಲ್ಲ, ಕಂಟ್ರೋಲ್ ಇಲ್ಲ. ಇದು ಈ ಓಪನ್ ಕಿಚನ್ ಎಲ್ ಶೇಪ್ ಆತರ ಏನು ಕೊಡ್ತಾನೆ ಇಲ್ಲ ನೀವು? ಏನು ಕೊಡ್ತಾ ಇಲ್ಲ. ಎಲ್ಲರೂ ಎಲ್ ಶೇಪ್ ಅಂದ್ರೆ ಕ್ಲೋಸ್ ಆಗುತ್ತಲ್ಲ. ಇಲ್ಲಿ ಕೊಟ್ರೆ ಎಲ್ ಶೇಪ್ ಕೊಟ್ರೆ ಇಲ್ಲಿ ಎಂಟ್ರಿ ಕೊಟ್ರೆ ಕ್ಲೋಸ್ ಆಗುತ್ತಲ್ಲ. ನಾನು ಏನ್ ಮಾಡ್ತಾ ಇದೀನಿ ಗೊತ್ತಾ, ಇಲ್ಲಿ ಡೋರ್ ಕೊಡ್ತೀನಾ, ಇಲ್ಲಿ ಓಕೆ ಹಿಂಗ್ ಮಾಡ್ತೀನಿ. ಇಲ್ಲೇ ಬರ್ಬೇಕಾ? ಇಲ್ಲಿ ಬಂದ್ರೆ ಆಗಲ್ವಾ? ಇಲ್ಲ ಬೇಡ. ಮತ್ತೆ ಈ ಕಡೆ ಇದು ವಾಯು ಮೈನಸ್ ಆಗುತ್ತೆ. ಅದಕ್ಕೆ ಇಲ್ಲೇನಾದ್ರು ಡಿಸೈನ್ ಮಾಡ್ಕೊಂಡ್ಬಿಟ್ಟು ಹಿಂಗೆ ಡಿಸೈನ್ ಮಾಡಿಸ್ಕೊಂಡು, ಈ ಡೋರ್ ಇಲ್ಲ ಅಂದ್ರೆ ಒಂದು ಕರ್ಟನ್ ಆದ್ರೂ ಹಾಕ್ಸ್ಕೊಂತೀವಿ. ಕರ್ಟನ್ ಹಾಕಿ ಇಲ್ಲಿ ಏನಾದ್ರು ಡಿಸೈನ್ ಮಾಡಿಸ್ಬಿಟ್ಟು ವುಡ್ ಅಲ್ಲಿ ಮೇಲ್ಗಡೆ ಕ್ಲೋಸ್ ಮಾಡ್ಬೇಕು. ಇಲ್ಲಿ ಒಂದು ಹೊಸ್ಲು ಬೇಕು. ಅಡಿಗೆ ಮನೆಗೆ ಹೊಸ್ಲಿರ್ಬೇಕು, ದೇವ್ರ ಮನೆಗೆ ಹೊಸ್ಲಿರ್ಬೇಕು, ಮೇನ್ ಡೋರ್ ಹೊಸ್ಲಿರ್ಬೇಕು. ಮತ್ತೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಇದ ತಂದಿಡ್ಕತ್ತಾರೆ ಒಳಗಡೆನೆ ಒಂದು ಗಿಂಟಪ ತಂದಿಡ್ಕತ್ತಾರೆ. ಅದಕ್ಕೆ ದೇವ್ರ ಮನೆ ಸಪರೇಟ್ ಮಾತಾಡೋಣ. ಅಡಿಗೆ ಮನೆಗೆ ಹೊಸ್ಲಿರ್ಬೇಕು ಕಂಪಲ್ಸರಿ. ಇದೊಂದು ಗೌರವ, ಇದೊಂದು ದೇವಾಲಯ ಇದ್ದಂಗೆ. ಮನೆಯೇ ಅಡಿಗೆ ಮನೆನೇ ನಮ್ಗೆ ಹಾಸ್ಪಿಟ್ಲು. ಹಳೆ ಕಾಲದಲ್ಲಿ
ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಅರ್ಧ ರಾತ್ರಿ ಏನೋ ಗುಡುಗುಡ ಅಂತ ಅಮ್ಮ ಗುಡುಗುಡ ಅಂತ ಹೇಳಿದ್ರೆ ಅಮ್ಮ ಅಡಿಗೆ ಮನೆಗೆ ಹೋಗ್ಬಿಟ್ಟು ಏನೋ ಒಂದೆರಡು ಮೆಣಸಿನಕಾಳು ಅಷ್ಟು ಅಷ್ಟು ನೀರು ಉಪ್ಪು ನೀರು ಕೊಡ್ತಾರೆ. ಹೌದು. ಆಯ್ತಾ? ಅಮ್ಮ ನನ್ಗೆ ಯಾಕೋ ಪಿತ್ತ ಆಗ್ತಾ ಇದೆ ಅಂದ್ರೆ ಜೀರಿಗೆ ತಗೊಂಡ್ ಸ್ವಲ್ಪ ಹುಣಸೆ ಹಣ್ಣು ಕೊಟ್ಬಿಟ್ಟು ಜಜ್ಬಿಟ್ಟು ಕೊಡ್ತಾರೆ. ಆ ಹುಣಸೆ ಹಣ್ಣು ತಿಂದ್ರೆ ವಶ ಆಗುತ್ತೆ. ಇದೇ ಹಾಸ್ಪಿಟಲ್ ನಮ್ದು. ಅಡಿಗೆ ಮನೆ ಹಾಸ್ಪಿಟಲ್. ಓಕೆ. ಅಡಿಗೆ ಮನೆ ಹಾಸ್ಪಿಟಲ್ ಇತ್ತು. ಇವಾಗ ಹಾಸ್ಪಿಟಲ್ ಅಲ್ಲಿ 5 ನಿಮಿಷಕ್ಕೆ ಒಂದ್ಸಲಿ ಮಾತ್ರೆ, ಗಂಟೆಗೆ ಒಂದ್ಸಲಿ ಮಾತ್ರೆ. ಅಡಿಗೆ ಮನೆ ಸರಿ ಇಲ್ಲ ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗೋದು ಗ್ಯಾರಂಟಿ. ಇದು ದೇವಾಲಯ ಇದ್ದಂಗೆ. ಇದನ್ನು ಸರಿಯಾಗಿ ಮಾಡ್ಕೊಳ್ಳಿ. ಮನೆ ಎಲ್ಲಾ ಚೆನ್ನಾಗಿ ಮಾಡ್ತಾರೆ, ಇದನ್ನ ಹಾಳು ಮಾಡ್ಬಿಡ್ತಾರೆ. ಅಡಿಗೆ ಮನೆ ಚೆನ್ನಾಗಿದ್ರೆ ನೀವು ಹಾಸ್ಪಿಟ್ಲ್ ಹೋಗಂಗಿಲ್ಲ. ಹೌದು, 100%. ಇದ್ರಲ್ಲಿ ದೇವಾಲಯ ಇದ್ದಂಗೆ ಇಟ್ಕೋಬೇಕು, ನೀಟಾಗಿ ಸ್ವಚ್ಛವಾಗಿ ಇಟ್ಕೋಬೇಕು. ಎಲ್ಲ ಒಳ್ಳೊಳ್ಳೆ 2 ಕಿಟಕಿಗಳು ಇಟ್ಕೊಂಡು ಚೆನ್ನಾಗಿ ಗಾಳಿ ಬೆಳಕು ಬರೋ ತರ. ಇದು ಆರೋಗ್ಯವಾಗಿದ್ರೆ ನಿಮ್ ಮನೇಲಿ ಎಲ್ಲರೂ ಆರೋಗ್ಯ ಇರ್ತಾರೆ. ಅಡಿಗೆ ಮನೆ ಆರೋಗ್ಯ ಇಲ್ವಾ, ಎಲ್ಲ ಹಾಸ್ಪಿಟ್ಲೆ. ನಾನ್ ರಿಸರ್ಚ್ ಮಾಡಿ ನೋಡಿದೀನಿ. ಯಾವ ಮನೆಯಲ್ಲಿ ವೆಂಟಿಲೇಷನ್ ಇಲ್ಲ ಅಲ್ಲಿ ಹಾಸ್ಪಿಟ್ಲ್ ಇರ್ತಾರೆ. ಯಾವ ಮನೆಯಲ್ಲಿ ಚೆನ್ನಾಗಿ ವೆಂಟಿಲೇಷನ್ ಇದೆ ಸುಳ್ಳು ಆರೋಗ್ಯವಾಗಿರ್ತಾರೆ. ಅಡಿಗೆ ಮನೆದ ರಹಸ್ಯ ಇದು, ರಹಸ್ಯನೇ ಇದು ನಿಜವಾಗ್ಲು. ಇದು ಬಂದು ನಾರ್ತ್ ಈಸ್ಟ್. ಹೌದು, ಈಸ್ಟ್ ನಾರ್ತ್ ಅಲ್ಲಿ ಇಲ್ಲಿ ಡೋರ್ ಕೊಡ್ತೀವಿ. ಓಕೆನಾ? ಇದು ಅಡಿಗೆ ಮನೆದ ರಹಸ್ಯ ಅಂತ ಇದ್ರು ಟೈಟ್ಲ್ ಹಂಗೆ ಹಾಕ್ಬೇಕು. ಈಗ ಅಡಿಗೆ ಮನೆದ ರಹಸ್ಯ. ಇದರಲ್ಲಿ ನಿಮಗೆ ಇದು ಚೆನ್ನಾಗಿದ್ರೆ, ನಮ್ಮ ಮನೆಯ ಹೆಣ್ಮಗಳು ಲೇಡೀಸ್ ಚೆನ್ನಾಗಿದ್ರೆ, ಅವ್ರು ಆರೋಗ್ಯವಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ನಮ್ಮ ಮನೆಯ ಹೆಣ್ಮಗಳು 1 ದಿವಸ 2 ದಿವಸ 3 ದಿವಸ ಹಾಸ್ಪಿಟಲ್ ಇದ್ರೆ ನಮ್ ಕತೆ ಮುಗೀತು. 3 ದಿವಸ ಹಾಸ್ಪಿಟಲ್ ಇದ್ರೆ 9 ಹೊತ್ತು ಹೋಟ್ಲಲ್ಲಿ ತಿನ್ಬೇಕು. 9 ಹೊತ್ತು ಹೋಟ್ಲಲ್ಲಿ ತಿಂದ್ರೆ ಏನಾಗುತ್ತೆ? ಗ್ಯಾಸ್ಟ್ರಿಕ್ ಟ್ರಬಲ್ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಹಾಸ್ಪಿಟಲ್ಗೆ ಹೋಗ್ತೀವಿ. ಗ್ಯಾಸ್ಟ್ರಿಕ್ ಟ್ರಬಲ್ ಇಂದ ಬೇರೆ ಏನಾದಕ್ಕೂ ಇದಕ್ಕೂ ಸ್ಟಾರ್ಟ್ ಹಂಗಾಗುತ್ತೆ. ಅದರಿಂದ ಮನೆ ಹೆಣ್ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಅಡಿಗೆ ಮನೆ ಚೆನ್ನಾಗಿ ಮಾಡ್ಕೊಡಿ. ಓಕೆ. ಇನ್ನು ವಾಸು ಸರ್ ಹತ್ರ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನೀವು ಒಂದು ಕನಸಿನ ಮನೆ, ಒಂದು ಲೈಫಲ್ಲಿ ಒಂದು ಸಲ ಜೀವನದಲ್ಲಿ ಒಂದು ಮನೆ ಕಟ್ಟಿಸ್ತಾ ಇರ್ತೀರಾ. ಜಸ್ಟ್ ಅವ್ರದ್ದೊಂದು ಕಡಿಮೆ ಫೀಸ್ ಇರುತ್ತೆ. ಅದು ವಾಸು ಸರ್ ಹೇಳ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೂ ಕರೆಸಿ ಒಂದು ಯಾವ ಥರ ಎಲ್ಲೆಲ್ಲಿ ಏನೇನು ಬರಬೇಕು ಪ್ರತಿಯೊಂದು ಹೇಳ್ತಾರೆ. ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಬನ್ನಿ.